ಇವತ್ತಿನ ದಿನದಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿರುವಂತಹ 2 ಪದಗಳು. ಒಂದು ಸ್ಟ್ರೆಸ್ಸು, ಇನ್ನೊಂದು ಡಿಪ್ರೆಷನ್ನು. ಇದನ್ನು ಹೆಂಗೆ ನೋಡ್ತೀರಿ? ಸುಚೇಂದ್ರ ಪ್ರಸಾದ್ ಅವರು ಯಾವತ್ತಾದರೂ ಜೀವನದಲ್ಲಿ ಸ್ಟ್ರೆಸ್ಸು, ಡಿಪ್ರೆಷನ್ನು ಇವುಗಳ ಕಾಡಿದ್ದಿದೆಯಾ? ಅಥವಾ ಕಾಡಿಸ್ಕೊಳ್ತಾ ಇರೋರಿಗೆ ಏನು ಹೇಳ್ತೀರಿ? ತಂದುಕೊಂಡ್ರೆ ಮಾತ್ರ ಬರ್ಬೋದಾದ ಮಹಾಮಾರಿಗಳವು. ನೀವು ಪ್ರವೇಶ ಕೊಡದೆ ಅವು ನಿಮ್ಮ ಹತ್ತಿರ ಕೂಡ ಸುಳಿಯೋಲ್ಲ. ಬದುಕಿನ ಹರ್ಷಕ್ಕಾಗಿ ಕಂಡುಕೊಳ್ಳುವಂಥ ದಾರಿಗಳು ನೂರಾರಿವೆ. ಆ ಎಲ್ಲ ದಾರಿಗಳಲ್ಲಿ ಪಯಣಿಸುವ ಕೆಲಸವನ್ನು ಮಾಡಬೇಕು. ನೀವು ನಿಂತಲ್ಲಿಯೇ ಎಲ್ಲ ಬಂದು ನನಗೆ ಲಭ್ಯವಾಗಲಿ ಅಂತ ಯೋಚನೆ ಮಾಡ್ತಿದ್ದೇವೆ. ಒಮ್ಮೆ ಸುಮ್ಮನೆ ಪಯಣಿಸಿ ನೋಡಿ. ಒಮ್ಮೆ ನಮಗಿಂತಲೂ ಕಷ್ಟಕರವಾದಂಥ ಪರಿಸ್ಥಿತಿಲಿರುವಂಥವ್ರನ್ನ ಹೋಗಿ ಉಪಚರಿಸೋದು ಬೇಡ, ಸುಮ್ಮನೆ ದರ್ಶಿಸಿ ಬನ್ನಿ. ಸ್ಪರ್ಶಿಸೋದು ಬೇಕಾಗಿಲ್ಲ. ಒಮ್ಮೆ ಸುಮ್ಮನೆ ನೋಡಿಕೊಂಡು ಬನ್ನಿ. ಹೋಗಿ 6-7 ತಿಂಗಳ ಮಕ್ಕಳು ಅರ್ಬುದ ರೋಗದಿಂದಾಗಿಯೋ ಗ್ರಂಥಿ ಸಮಸ್ಯೆಗಳ ಆಸ್ಪತ್ರೆಗಳಲ್ಲಿ ನಲುಗ್ತಾ ಇರುವಂಥದ್ದು, ಅದರ ನಡುವೆಯೂ ಅದರ ಸಖ್ಯ ಬೆಳೆಸಿ ಅಲ್ಲೇ ಆಟ ಆಡ್ತಿರುವಂಥ ಮಕ್ಕಳನ್ನು ಗಮನಿಸಿ ನೋಡಿ. ಆಗ ನಿಮಗೆ ಗೊತ್ತಾಗುತ್ತೆ, ನಿಜವಾದ ಬದುಕಿನ ಬೆಲೆ ಗೊತ್ತಾಗುತ್ತೆ. ಅವ್ಯಾವುದನ್ನು ಮಾಡದೆ ನಿಂತು ನೀರು ಕೊಳೆತು ಹೋಗುತ್ತೆ ಬೇಗ. ನಿಲ್ಲಬೇಡಿ. ನಿತ್ಯ ಪರಿವರ್ತನಶೀಲ ಅಥವಾ ಚಲನಶೀಲವಾಗಿರಬೇಕು. ಇದನ್ನು ನಾನು ಹೇಳುವಂಥದ್ದು. ಖಿನ್ನತೆ ಅನ್ನೋದು ಏನು? ಏನೇನೋ ಹೆಸರುಗಳಿಂದ ನನಗೆ ಹಾಗಾಯಿತು ಹೀಗಾಯಿತು ಅಂತೆಲ್ಲ ಹೇಳ್ತಿರ್ತಾರೆ. ನಾನು ತುಂಬ ಖಿನ್ನಾಗಿದ್ದೀನಿ. ಸಾಧ್ಯವೇ ಇಲ್ಲ ಖಿನ್ನತೆ. ಯಾಕಂದರೆ ಬದುಕು ತುಂಬ ದೊಡ್ಡ ವಿಸ್ತಾರ, ಪ್ರಪಂಚ ತುಂಬ ವಿಶಾಲವಾದ್ದು ಅಂತ ಹೇಳ್ತಾರೆ. ಎಷ್ಟು ಸಂಗತಿಗಳಿವೆ ಇಲ್ಲಿ ಅರಿಯೋಕೆ ಮತ್ತು ನಮ್ಮದನ್ನು ಹರಿಯೇ ಬಿಡೋಕೆ. ಪ್ರತಿ ಮನುಷ್ಯ ಪ್ರತಿಭಾನ್ವಿತ ಅಂತ ದೊಡ್ಡವರು ಹೇಳ್ಬಿಟ್ಟು ಹೋಗಿದ್ದಾರೆ. ಆ ಪ್ರತಿಭೆಯನ್ನು ನೇರ್ಪುಗೊಳಿಸಬೇಕು ಅಂತ ಹೇಳಿದ್ದಾರೆ. ಪ್ರತಿಭೆಯನ್ನು ನೇರ್ಪುಗೊಳಿಸಬೇಕು ಅಂತ ನಮ್ಮಲ್ಲಿರೋದನ್ನು ಅರಿಬೇಕು ಮೊದಲು ನೀವು. ನಾನು ಯಾವುದರಲ್ಲಿ ತುಂಬ ನಂದು ಮೀರು ವ್ಯಕ್ತಿತ್ವ, ನನ್ನಲ್ಲಿ ಏನಿದೆ, ನನ್ನ ಸಾಮರ್ಥ್ಯವೇನು, ನನ್ನ ಶಕ್ತಿಯೇನು ಮತ್ತು ಕೊರತೆಗಳೇನು, ಈ ಕೊರತೆಗಳನ್ನು ನೀಕೊಳ್ಳೋಕೆ ಬೇಕಾಗಿರುವಂಥದ್ದು ನಮಗೆ ಸಾಮರ್ಥ್ಯ. ಅದು ಸಾಮರ್ಥ್ಯವೇ. ಸಮರ್ಥವಾಗಿ ಮಾಡಬೇಕಾದ ಕೆಲಸ ಅದು. ಯಾರಾದರೂ ಅದನ್ನು ಮಾಡಿಕೊಡ್ತಾರೆ. ನಿಮ್ಮ ಹಸಿವಿಗೆ ನೀವು ತಿನ್ನಬೇಕೇ ಹೊರತು ನಿಮ್ಮ ಹಸಿವಿಗಾಗಿ ಇತರರು ತಿನ್ನಲಾರರು. ಇತರರು ತಿಂದರೆ ನಿಮ್ಮ ಹೊಟ್ಟೆ ತುಂಬೋಲ್ಲ. ಹಾಗಾಗಿ ನನ್ನ ಹಸಿವು ಯಾವುದದು, ಎಂಥ ಹಸಿವು ಅದು, ಈ ಹಸಿವಿನಲ್ಲಿ ನಿಜವಾಗಿಯೂ ಪ್ರಬುದ್ಧತೆ ಇದೆಯೇ ಇಲ್ಲವೇ, ಇವುಗಳೆಲ್ಲ ತೀರ್ಮಾನವನ್ನು ಹೇಳಿಸಿಕೊಂಡು ಹೋಗೋದು. ತುಂಬ ಜನರು ಅನೇಕ ಮನೋವಿಜ್ಞಾನಿಗಳ ಹತ್ರ, ಮನಃಶಾಸ್ತ್ರಜ್ಞರ ಹತ್ರ, ಅವರೆಲ್ಲರಲ್ಲೂ ಹೋಗಿ ನನಗೆ ಹೀಗಾಗ್ತಿದೆ ಮಾತ್ರೆ ಕೊಡಿ ಇದೆಲ್ಲ. ಮನಸ್ಸಿನ ಗಾಯಕ್ಕೆ ಎಲ್ಲಿದೆ ಚಿಕಿತ್ಸೆ? ಇಲ್ವಾ? ಮನಸ್ಸಿನ ಗಾಯಗಳಿಗೆ ಚಿಕಿತ್ಸೆ ಮಾಡೋದು ಸಾಧ್ಯವಿದೆ? ಏನು ಮನಸ್ಸಿನ ನಿಮ್ಮ ಗಾಯವೆಂಥದ್ದು ಅಂತ ಕೂಡ ಅದರ ಆಯಾ ಕಡೆ ಗೊತ್ತಾಗ್ತಿರ್ಬೇಕಾದ್ರೆ ಗಾಯ ತನಕ ಎಲ್ಲಿಗೆ ಹೋಗ್ತಿದ್ವಿ ನಾವು. ಗಾಯಕ್ಕೊಂದು ಆಯ ಬೇಕು. ಯಾತರಿಂದ ಹೇಗಾಗ್ತಿದೆ, ನನಗೆ ಏನಾಗ್ತಿದೆ ನನಗೆ ಗೊತ್ತಿಲ್ಲ, ಅದೇ ಮನಸ್ಸು ಮಾತ್ರ ಖಿನ್ನನಿದ್ದೀನಿ ಅಂತಂದರೆ ಅರ್ಥವೇನು? ಹುಡುಕಬೇಕು ತಾನೆ ನಾನು. ಖಿನ್ನನ ಯಾಕೆ ಆಗ್ತಿದ್ದೀನಿ ನಾನು? ನೋಡಿ, ಸಹಜವಾಗಿ ಸಂತೋಷ ಅನ್ನೋದು ಒಂದು ಮನಸ್ಥಿತಿ. ಅದು ಆ ಮನಸ್ಥಿತಿನಲ್ಲಿ ನೀವು ಯಾವ ಸ್ಥಿತಿಯಲ್ಲಿದ್ದುಕೊಂಡು ಅದನ್ನು ಆನಂದ ಅನುಭವಿಸ್ತೀರಿ ಅನ್ನೋದು ಮುಖ್ಯ. ಒಂದು ಯಾವುದೋ ಒಳ್ಳೆ ಚಿತ್ರ ನೋಡಿ ಬಂದೆ. ಪ್ರಥಮ ಬಹುಮಾನ, ಅದೊಂದು ಮಗು ಕೈಯಲ್ಲಿ ಅದು ಪದಕ, ಪ್ರಮಾಣ ಪತ್ರ, ಹೂಗುಚ್ಛ ಎಲ್ಲ ಇಟ್ಕೊಂಡು 2ನೇವರಲ್ಲಿ ಇಲ್ಲವೇ ಇಲ್ಲ, 3ನೇ ಇನ್ನೊಬ್ಬ ಮಗು 3ನೇ ಅದು ಬಂದಾಗ ಜೋರು ಬಾಯಿ ತೆರೆದು ಸಂತೋಷ ಪಡ್ತಾ ಇದೆ. ಅದು ನಾನು ಮೂರನೇ ನಾನು ಕಣ್ಣರಳಿಸಿ 3ನೇ ಬಹುಮಾನ ಅಂತ. ಆದರೆ ಪ್ರಪ್ರಥಮವಾಗಿ ಬಂದಂಥ ಆ ಮಗು 3ನೇ ವ್ಯಕ್ತಿ ನೋಡಿಕೊಂಡು ಸುಮ್ಮನೆ ನೋಡ್ತಾ ನಿಂತಿದೆ. ತಾನು ಸಂಭ್ರಮಿಸಬೇಕು ಅಂತ ಕೂಡ ತಾನು ಮೊದಲು ಬಂದಿದ್ದೇನೆ, ತಾನೇ ಪ್ರಥಮ ಅನ್ನೋದು ಕೂಡ ಪರಿವೇ ಇಲ್ಲ. ಅದು ಅಂಥ ಪರಿವೆಯೇ ಇರದಂಥ ಬದುಕಲ್ಲ. ಯಾರು ಸಂತೋಷವಾಗಿರಬೇಕು ಅಂತ ಬಯಸ್ತಾರೋ ಎಲ್ಲಿಯೂ ಇರ್ತಾರೆ, ಹೇಗೆಯೂ ಇರ್ತಾರೆ. ನೀವು ಗಮನಿಸಿ ನೋಡಿ, ರಸ್ತೆಗಳಲ್ಲಿ ಆಡುವಂಥ ಸಣ್ಣ ಪುಟ್ಟ ಮನೆಯ ಸೂರಿಲ್ಲದಿರುವಂಥ ಮಕ್ಕಳು ಎಷ್ಟು ಆನಂದ ತುಂದಿಲರಾಗಿರ್ತಾರೆ, ಆನಂದ ಭರಿತ ಬದುಕನ್ನು ಬದುಕ್ತಾರೆ. ಆ ಥರದ ಆನಂದ ಭರಿತ ಬದುಕನ್ನು ನಮಗೆ ಬದುಕೋಕೆ ಸಾಧ್ಯವಾಗ್ತಿಲ್ಲ. ಅದು ಕಲಾವಲಯವಾಗಲಿ ಯಾವುದೇ ವಲಯವಾಗಲಿ, ಎಲ್ಲ ಕಡೆಯಲ್ಲೂ ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದ ಹಾಗೆ ಆಡುವಂಥ ಪ್ರವೃತ್ತಿಗಳಿದ್ದಾರಲ್ಲ, ಅದು ಒಳ್ಳೆಯದಲ್ಲ. ಈ ಬದುಕು ದೊಡ್ಡದು, ಮಾನವ ಜನ್ಮ ಬಲು ದೊಡ್ಡದು, ಇದು ಹಾನಿ ಮಾಡಬೇಡಿರೋ ಹುಚ್ಚಪ್ಪಗಳಿರ ಅಂತಂದರು ದಾಸವಾಣಿ. ಯಾಕಾಗಿ ಹೇಳಿದ್ರು? ಆ ಕಾಲಕ್ಕೆ ಅವ್ರಿಗೆ ಅಂಥ ಕಾಣಿಕೆಗಳಿದ್ವೆ. ಇದನ್ನು ಹಾನಿ ಮಾಡ್ಕೊಳ್ಬೇಡಿ, ಇದು ಊನ ಮಾಡ್ಕೊಳ್ಬೇಡಿ ಇದನ್ನು ಅಂತ ಆಗ ಹೇಳಿ ಹೋದರು ಅವರು. ಇವೆಲ್ಲವನ್ನು ಗಮನಿಸ್ಕೊಂಡ ನನಗನ್ನಿಸೋದು, ಪ್ರಕೃತಿಯಲ್ಲಿ ನಡುವೆ ನಮ್ಮ ಸುತ್ತಮುತ್ತ ಅನೇಕ ವಿಸ್ಮಯಗಳಿವೆ. ಅದನ್ನು ನೋಡಿದಾಗ ಯಾಕೆ ಸೂರ್ಯನಿದೆಯು ಒಂದು ಸಲಿಯೂ ಗುಂಡಪ್ಪನವರೇ ಅನೇಕ ಹೇಳಿದ್ದಾರೆ, ಒಂದು ತುತ್ತೂರಿ ಇಲ್ಲ, ತನ್ನ ಪಾಡಿಗೆ ತಾನು ಸೂರ್ಯ ಉದಯಿಸ್ತಿದ್ದಾನೆ, ಮೊಳಕೆ ಹೊಡಿತಾ ಇದೆ, ಮಳೆ ಬರ್ತಾ ಇದೆ, ಗಾಳಿ ಬೀಸ್ತಾ ಇದೆ. ಅವಕ್ಕೆ ಆಗದೇ ಇರುವಂಥ ಅದಕ್ಕೆ ವಿಶ್ರಾಂತಿ ರಹಿತವಾಗಿ ಮಾಡ್ತಿರುವಂಥ ಕೆಲಸ, ಅದಕ್ಕೇನು ತೊಂದರೆ ಆಗ್ತಾ ಇಲ್ಲ. ಅವು ನಿರಂತರ ಮಾಡ್ತಾ ಇದ್ದಾವೆ. ನಂಗೆ ಒಂದು ಸಲಿನೂ ಬೇಸರವಿಲ್ಲ ಅದಕ್ಕೆ. ಅಯ್ಯೋ ನೆನ್ನೆನೂ ಬಂದಿದ್ದು ಇವತ್ತು ಯಾಕೆ ಅಂತ ಅನ್ನಿಸಲೇ ಇಲ್ಲ. ಅಂತ ಅನ್ನಿಸಿದ ಪರಿಸ್ಥಿತಿ ನಿಮಗೆ ಯಾಕೆ ಈ ದುಸ್ಥಿತಿ ಅಂತ ತುಂಬ ಜನರು ಹೇಳಿ ಹೋಗಿದ್ದಾರೆ. ಅಷ್ಟೆಲ್ಲದರ ನಂತರ ಓದಿಕೊಳ್ಳೋಲ್ಲ. ನಾವು ಸಾಹಿತ್ಯವೇತರ ಆಗದೆ ಹೋದರೂ ಪರವಾಗಿಲ್ಲ, ಸಹಿತವಾದ್ದನ್ನು ಸಾಹಿತ್ಯವನ್ನಾದರೂ ಓದಿಕೊಂಡ್ರೆ ಇದರ ಅನುಭವವಾದರೂ ನಮ್ಮ ಮಡಿಲಿಗೆ ಸೇರಿತು. ಆದರೆ ನಮ್ಮ ಒಡಲು ನಮ್ಮ ಮಡಿಲು ಯಾವಾಗಲೂ ಬರೆದು ಇಟ್ಟುಕೊಂಡು ಖಾಲಿ ತಲೆಯಲ್ಲಿ ಅಥವಾ ಖಾಲಿ ಕೈಯಲ್ಲಿ ಮೊಳ ಹಾಕ್ತಾ ಇದೇ ಅಲಂಕಾರ ಅಂತ ಯೋಚನೆ ಮಾಡೋದು ಸರಿ ಆಗ್ತಿಲ್ಲ. ಅನೇಕ ಸಂಗತಿಗಳಿವೆ, ಹೇಳಿದಷ್ಟು ಸರಳ ಅಲ್ಲ ಅಂತ ಇತರರು ಹೇಳ್ಬೋದು. ಆದರೆ ಆ ಹಂತಕ್ಕೆ ಹೋಗ್ತೇವೇಕೆ ಅನ್ನೋ ಪ್ರಶ್ನೆಯನ್ನು ಇಟ್ಕೊಳ್ಬೇಕು ನಾವು ಮೊದಲು. ಖಿನ್ನತೆ ಅಂದರೆ ಏನು? ಯಾಕೆ ಖಿನ್ನರಾಗ್ತೇವೆ ಮನುಷ್ಯ? ಎಷ್ಟು ಅವಕಾಶಗಳಿವೆ. ಆಕಾಶದ ಮಿತಿ, ಅವಕಾಶಗಳಿಗೆ ಕೊರತೆ ಇಲ್ಲ.
ಈಗಂತೂ ಮೊದಲಾದರೆ ನಿಮಗೆ ಏನೂ ಇಲ್ಲದ ಪರಿಸ್ಥಿತಿ ಇಲ್ಲ. ಅವ್ರು ಹೇಗಿದ್ರು ಹಾಗಾದರೆ ಊರಿನಿಂದ ಹೊರ ಹೋಗಬೇಕು ಅಂತಂದರೆ ಕೆಲವು ವರ್ಷಗಳ ಪರ್ಯಂತ ಮನೆಯ ಬಾಗಿಲು ಇಟ್ಕೊಳ್ಳಿಲ್ಲ ಅವರು, ಮನೆಯ ಬಾಗಿಲು ಹಾಕಿ ಬೀಗ ಹಾಕಲಿಲ್ಲ. ಅಂಥವರೆಲ್ಲರೂ ಹೇಗೆ ಭಾಳ ಬದುಕಿದ್ರು? ಒಂದೇ ಒಂದು ಸತಿ ಉಫ್ ಅನ್ನಲಿಲ್ಲ ಅವರು, ಅಯ್ಯೋ ಅಂತ ಅವ್ರ ಬಾಯಲ್ಲಿ ಬರಲಿಲ್ಲ, ನನಗೆ ಬೇಸರವಾಗ್ತಿ ಅಂತ ಹೇಳಲಿಲ್ಲ. ಅವರವರು ಎಷ್ಟು ಚೆನ್ನಾಗಿ ಅವರು ಅನುಸರಿಸಿದ್ರು. ಅವರು ಪತಿ ಸೇವೆಯನ್ನು, ಪತ್ನೀದ ವ್ರತಸ್ಥರಾಗಿದ್ದುಕೊಂಡು ಕುಟುಂಬ ಪಾಲನೆ ಮಾಡ್ತಾ, ಗೋಪಾಲನೆ ಅಥವಾ ಪ್ರಾಣಿ ಜೊತೆಗಳ ಸಾಂಗತ್ಯ. ಈಗ ಏನು ಮಾಡಿದ್ದೇವೆ ನಾವು? ಬೇಸರಕ್ಕೆ ಕಾರಣವೇ ಇಲ್ಲದ ಹಾಗೆ ಬದುಕಿದ್ರು. ನಮ್ಮ ಹಳ್ಳಿಗಳ ಕೊಟ್ಟಿಗೆ ಮಾಯವಾಗಿಬಿಟ್ಟಿದೆ. ಈಗ ಕೊಟ್ಟಿಗೆಯಲ್ಲಿ 80-90 ರಾಸುಗಳು ಇರ್ತಾ ಇದ್ವು. ಅವುಗಳನ್ನ ಹೊಡೆದಟ್ಟುಕೊಂಡು ಹೋಗೋದು, ಮರಳಿ ಕರ್ಕೊಂಬರೋದು, ಅದಕ್ಕೆ ಹುಲ್ಲಿನ ರಾಶಿ ಒಂದು ಹೊರೆಯನ್ನು ಹೊತ್ಕೊಂಡ್ಬಂದು ಹಾಕೋದು, ಅವುಗಳಿಗೆ ಕೋಡು ಮೂಡ್ತಿದೆ ಅಂತಂದಾಗ ಅದಕ್ಕೆ ಎಣ್ಣೆ ಹಚ್ಚೋದು, ಶೆರ್ರಿ ಮಾಡಿಸಿ ಬಾಯೊಳಗೆ ಪಾಪ ಇನ್ನೂ ಹಲ್ಲು ಮೂಡಿಲ್ಲ ಅಥವಾ ಪಾಪ ಇನ್ನೂ ಕಷ್ಟ ಅಂತ ಹೇಳ್ಬಿಟ್ಟು ಕರುವಿನ ಬಾಯಿನಲ್ಲಿ ಇದ್ದಂತ ಇವೆಲ್ಲವನ್ನು ನಾವು ಕಣ್ಣಾರೆ ಕಂಡವರು. ಯಾರಾದರೂ ಹೇಳಿ ನೋಡಲಿ, ಇಲ್ಲ ಆಗಿಲ್ಲ, ನಾನು ನೋಡೇ ಇಲ್ಲ ಅಂತ. ಹಾಗೆ ನೋಡಿರೋದವರು ಪಾಪಿಗಳು, ಪಾಪದವರು. ಇದನ್ನೆಲ್ಲ ಈಗಲೂ ಜರುಗ್ತಾ ಇದೆ ಸುತ್ತಮುತ್ತ. ಸ್ವಲ್ಪ ಅವ್ರು ಸಿಗುತ್ತೆ ಅಂಥದ್ದೆಲ್ಲ ಹೋಗಿ ಬದುಕು ಇಷ್ಟೊಂದು ವಿಸ್ತಾರ ಇದೆ, ಇಷ್ಟೊಂದು ವೈಶಾಲ್ಯವಿದೆ ಬದುಕಿಗೆ. ನಾವೇಕೆ ಹೀಗೆ ಅಂತ ಒಮ್ಮೆ ಪ್ರಶ್ನಿಸ್ಕೊಂಡ್ರೂ ಸಹ ನಾವು ಹೇಳ್ಕೊಳ್ಳೋಂಥ ಈ ಎಲ್ಲ ಪದಾವಳಿ ಇದೆಯಲ್ಲ, ಇದು ಖಂಡಿತವಾಗಿ ತುಂಬ ಕೃಶ ಆಗಿಬಿಡುತ್ತೆ, ಕೃಪಣವಾಗಿಬಿಡುತ್ತೆ, ಕ್ಷೀಣಿಸ್ಬಿಡುತ್ತೆ. ಇದು ಏನೂ ಅಲ್ಲ. ಎಷ್ಟು ದಿವಸ ಕೊಟ್ಟಿದ್ದಾರೋ ಆಯಸ್ಸು ನಮ್ದು ಎಷ್ಟಿದೆಯೋ, ವಯಸ್ಸು ಮುಖ್ಯ ಅಲ್ಲ ನಮಗೆ, ಆಯಸ್ಸು ಬಹಳ ಮುಖ್ಯ. ಈ ಆಯಸ್ಸನ್ನು ಪೂರ್ಣಗೊಳಿಸ್ತೇನೆ. ಇದರಿಂದ ನನಗೂ ಆನಂದ ಮತ್ತು ಇತರರಿಗೂ ಆನಂದ ಕೊಡುವಂಥದ್ದು. ಕಿಸೆಯೇ ಇಲ್ಲ ಅಂತಂದರೆ, ಕಿಸೆಯಲ್ಲಿ ಸಂಗ್ರಹವೇ ಇಲ್ಲ ಅಂತ ಹೇಳಿದ್ರೆ ದಾನ ಪ್ರಕ್ರಿಯೆ ಹೇಗೆ ಸಾಧ್ಯ? 5 ರೂಪಾಯಿ ಇದ್ದರೆ ಮಾತ್ರವೇ 5 ರೂಪಾಯಿ ದಾನ ಮಾಡ್ತಿಲ್ಲ, 3 ರೂಪಾಯಿ ದಾನ ಮಾಡಿ 2 ರೂಪಾಯಿ ಇಟ್ಕೊಳ್ತೀರಿ. ನೀವು ಕಿಸೆಯನ್ನೇ ಹೊರಿಸಿಕೊಂಡಿಲ್ಲದಿದ್ದರೆ, ಕಿಸೆ ಇಲ್ಲದ ಶರಾಯಿಯೋ ಅಂಗಿಯನ್ನು ಹಾಕಿಕೊಂಡಿದ್ದರೆ ದಾನಕ್ಕೆ ಬೇಕಾದ ಸಂಗ್ರಹ ಇಲ್ಲಿ ಮಾಡಿಕೊಳ್ತೀರಿ. ಇದು ಬಹಳ ಮುಖ್ಯ ನಮಗೆ. ಸಂಗ್ರಹ ಇದೆಯಲ್ಲ, ಅದು ನಿಮ್ಮನ್ನು ಅನ್ಯಗ್ರಹದವರೆಗೆ ಕೊಂಡೊಯ್ಯಬಲ್ಲದು. ಇಲ್ಲವಾದಲ್ಲಿ ಇದೇ ಗ್ರಹವಾಸಿಗಳಾಗಿದ್ದುಕೊಂಡು ದುಃಖಿತರಾಗಿರುವಂಥದ್ದು ಶತಸಿದ್ಧ.